ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನೀವು ಹೇಳಿದಿರ ಫಸ್ಟ್ ಡೇ ಏನೆಲ್ಲ ಆಯಿತು ಏನಾಯಿತು ಅಂತ ನಂಗೆ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಾನು ಹೊಸ ವರ್ಷದ ದಿವಸ ಏನೆಲ್ಲ ಆಯಿತು ಏನೇನಾಯಿತು ಅದ್ರ ಬಗ್ಗೆನೇ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಏನೇನಾಯಿತು ಹೊಸ ವರ್ಷದ ದಿವಸ, ಯಾವ ಥರ ಹೊಸ ವರ್ಷನ ಆಚರಿಸಿದ್ರಿ? ನಾನು ಸ್ವಲ್ಪ ಜನದ ವೀಡಿಯೋನ ಎಲ್ಲ ನೋಡಿದ್ದೀನಿ ಫ್ರೆಂಡ್ಸ್. ಈಗ ಅವರವರು ಏನೇನು ಹೊಸ ನ್ಯೂ ಇಯರ್ ದಿನ ಒಬ್ಬರು ರಜದಲ್ಲಿರ್ತಾರೆ, ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ ಫ್ರೆಂಡ್ಸ್. ನಾವು ಹೊಸ ವರ್ಷ ದಿವಸ ಗ್ರ್ಯಾಂಡಾಗಿ ಮಾಡೋರು ಇರ್ತಾರೆ, ಈಗ ವರ್ಕ್ ಇರೋರು. ಈಗ ಫ್ರೆಂಡ್ಸ್, ನಾನು ಕೆಲಸ ಇತ್ತು, ನಂದು ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆ ತನಕ ಕೆಲಸ ಇತ್ತು ಫ್ರೆಂಡ್ಸ್. ಹಂಗಾಗಿ ನಾನು ಕೆಲಸದಲ್ಲಿದೆ. ನನ್ನ ಅನುಭವ ಯಾವ ಥರ ಆಯಿತು ಹೊಸ ವರ್ಷ ದಿವಸ ಫಸ್ಟ್ ಡೇ, ಅದೇ ರೀತಿ ನಿಮ್ಮ ಅನುಭವ ಎಲ್ಲ ಯಾವ ರೀತಿ ಆಯಿತು ಅಂತ ಎಲ್ಲರೂ ಹಂಚ್ಕೊಂಡಿದ್ದಾರೆ. ಎಷ್ಟೋ ಜನ ಊರುಗಳಿಗೆ ಹೋಗಿದ್ದಾರೆ, ಎಷ್ಟೋ ಜನ ಪಾರ್ಕ್ಗಳಿಗೆ ಹೋಗಿದ್ದಾರೆ, ಎಷ್ಟೋ ಜನ ಪಿಕ್ಚರ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಒಂದು ಹೊಸ ವರ್ಷ ದಿವಸ ಎಲ್ರಿಗೂ ಖುಷಿ ಇರುತ್ತೆ. ಈ ಹೊಸ ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀವಿ ಮತ್ತು ಯಾವ ಥರ ಇರಬೇಕು ಅಂದ್ಕೊಂಡಿರ್ತೀವಿ. ಈಗ ಫ್ರೆಂಡ್ಸ್, ಸ್ವಲ್ಪ ಜನ ಮನೆಯಲ್ಲೇ ಎಲ್ಲರೂ ಸೇರಿ ಗ್ರ್ಯಾಂಡಾಗಿ ಏನಾದರೂ ಒಂದು ಕೇಕ್ ಕಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಫ್ರೆಂಡ್ಸ್, ಮೊದಲನೇ ದಿನ ಅಲ್ಲ ಫ್ರೆಂಡ್ಸ್, ನಾನು ನಿನ್ನೆ ರೋಡಲ್ಲಿ ಬರಬೇಕಾದ್ರೆ ರೋಡೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಮತ್ತು ಅಲ್ಲಲ್ಲೇ ಹೋಟೆಲ್ ಹತ್ರ ಮತ್ತು ಆ ಕಡೆ ಅಲ್ಲೆಲ್ಲ ಫುಲ್ ರಶ್ ಆಗಿತ್ತು. ಈಗ ಸ್ವಲ್ಪ ಜನ ಫ್ರೆಂಡ್ಸ್ ಹೊಸ ವರ್ಷದ ದಿವಸ ಏನು ಹೇಳ್ತಾರೆ, ಎಲ್ಲಾದರೂ ಹೋಟ್ಲಿಗೆ ಹೋಗಿ ಊಟ ಮಾಡೋಣ. ಮತ್ತು ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೋತಾರೆ, ಒಬ್ಬೊಬ್ಬರು ಇನ್ನೊಬ್ಬರು ಮನೆಗೆ ಹೋಗೋದು. ಯಾಕಂದರೆ ಅವತ್ತು ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಲೀವ್ ಇರುತ್ತೆ. ಈಗ ಫ್ರೆಂಡ್ಸ್, ನಮ್ಮದು ಹಾಸ್ಪಿಟ್ಲು ನನಗೇನು ಲೀವ್ ಇರಲಿಲ್ಲ, ನಮ್ಮ ಆಪೋಸಿಟ್ ಇನ್ನೊಬ್ಬರು ವೀಕ್ ಆಫಲ್ಲಿದ್ದರು. ಹಂಗಾಗಿ ಫ್ರೆಂಡ್ಸ್, ನಾನು ಕೆಲಸಕ್ಕೆ ಹೋಗಿದ್ದೆ. ನಾನೇನಪ್ಪ ಅಂದರೆ ಫ್ರೆಂಡ್ಸ್, ನಾನು 8:30ಗೆ ಹೋದೆ. ನನಗಂತೂ ನಿನ್ನೆ ಫ್ರೆಂಡ್ಸ್ ಫುಲ್ಲು ಖುಷಿಯಾಗಿದೆ. ಯಾಕೆ ಗೊತ್ತಾ, ಎಲ್ಲೇ ನೀವು ಹೋಗಿ ಯಾರ ಹತ್ರ ಹೋಗಿ ಮೊದಲು ನಾವು ಮಾಮೂಲಿ ವಿಶ್ ಮಾಡ್ತೀವಿ ಗುಡ್ ಮಾರ್ನಿಂಗ್ ಅಂತ. ಆದರೆ ಎಲ್ಲ ಕಡೆ ಹೋಗಿ ಫ್ರೆಂಡ್ಸ್ ಎಲ್ರಿಗೂ ವಿಶ್ ಮಾಡಿ ನಾನಂತೂ ಫ್ರೆಂಡ್ಸ್ ಏನಿಲ್ಲ ಅಂದರೆ ಈ ಕೆಲಸ ಮುಗಿದು ನಾನು ಬರೋ ತನಕ ಏನಿಲ್ಲ ಅಂದರೆ ನಾನು ಆಫ್ಟೇ 5 ಅವರ್ 6 ಅವರ್ ನಾನು ಬರೀ ಎಲ್ರಿಗೂ ವಿಶ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲೆಲ್ಲಿ ಗೊತ್ತಾ, ನಮ್ಮದು ಇನ್ನೂ ಕೆಲಸ ನಡೀತಾ ಇದೆ ಬಿಲ್ಡಿಂಗ್ದು, ಅಲ್ಲಿ ಹೋಗಿ ಗಾರೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ವಿಶ್ ಮಾಡಿದ್ದೀನಿ, ಕ್ಯಾಂಟೀನಲ್ಲಿ ವಿಶ್ ಮಾಡಿದ್ದೀನಿ, ಫೈನಾನ್ಸ್ ಹತ್ರ, HR ಹತ್ರ, ಸ್ಟೋರಲ್ಲಿ, ಫಾರ್ಮಸಿಲಿ, ಫ್ಲೋರಲ್ಲಿ, ಫುಲ್ ಫ್ಲೋರಲ್ಲಿ ಫ್ರೆಂಡ್ಸ್, ಸಿಸ್ಟ್ರು, ಬ್ರದರು, ಡಾಕ್ಟ್ರು, ಯಾರು ನಮ್ಮ ಬಾಸ್ ಬಂದಿದ್ರು ರೌಂಡ್ಸು, ಎಲ್ರಿಗೂ ವಿಶ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಏನಿಲ್ಲ ಅಂದರೆ ನಿನ್ನೆ ಫ್ರೆಂಡ್ಸ್ 5-6 ಅವರ್ ಬರೀ ವಿಶ್ ಮಾಡೋದೇ ಆಗಿದೆ. ಆಮೇಲೆ ಫ್ರೆಂಡ್ಸ್, ಹಾಸ್ಪಿಟ್ಲಿಗೆ ಯಾರೇ ಪೇಷಂಟ್ ಬರಲಿ ನಾನು ಅವ್ರಿಗೂ ವಿಶ್ ಮಾಡಿದ್ದೀನಿ. ಮತ್ತು ನಾನು ನಮ್ಮ ಸ್ಟಾಫ್ಗೆಲ್ಲ ಹೇಳಿದ್ದೆ, ಏನಂತ ಗೊತ್ತಾ, ಇವತ್ತು ನೀವು ಬರೀ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಹೇಳೋದ್ರ ಜೊತೆ ಎಲ್ರಿಗೂ ವಿಶ್ ಮಾಡಬೇಕು ಅಂತ. ಅದೊಂಥರ ಖುಷಿ ಆಗಿತ್ತು ಫ್ರೆಂಡ್ಸ್ ನೆನ್ನೆ. ಯಾಕಂದರೆ ಕೆಲಸದ ಟಯರ್ಡ್ನೆಸ್ಸೇ ಬೇರೆ, ಕೆಲಸದ ವರ್ಕೇ ಬೇರೆ ಇರುತ್ತೆ. ಆದರೆ ಇಂಥ ಒಂದೊಂದು ದಿನ ಬಂದಾಗ ಎಲ್ರಿಗೂ ಖುಷಿ ಆಗಿರುತ್ತೆ ಫ್ರೆಂಡ್ಸ್. ನಾನಂತೂ ಫ್ರೆಂಡ್ಸ್ ನೆನ್ನೆ ನನ್ನ ಮನಸ್ಸಲ್ಲಿ ಇದ್ದಿದ್ದೇನು ಗೊತ್ತಾ ಫ್ರೆಂಡ್ಸ್, ಒಂದು ಚಿಕ್ಕದು ಕೇಕ್ ತಂದು ಕಟ್ ಮಾಡಬೇಕು ಅಂತ. ಆದರೆ ಫ್ರೆಂಡ್ಸ್, ನಾನು ಬಂದಿದ್ದೆ 9:30-10 ಗಂಟೆಗೆ. ಆ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ, ನಾವು ಕೆಲಸ ಮಾಡಿ ಟಯರ್ಡ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಈ ಸ್ಯಾರಿನ ಕಲಾಮಂದಿರದಲ್ಲಿ ತೊಗೊಂಡಿದ್ದೆ. ನನ್ನ ಮಗಳಿಗೆ ನನಗೆ ಒಂದೇ ಥರ ತೊಗೊಂಡಿದ್ದೆ. ನೋಡಿ ಫ್ರೆಂಡ್ಸ್, ನನ್ನದು ಬ್ಯಾಕ್ ಸೈಡು ವರ್ಕು ಚೆನ್ನಾಗಿದೆಯಾ, ಈ ಥರ ಹಾಕಿದ್ದಾರೆ. ಇದು ಫ್ರೆಂಡ್ಸ್ ಹ್ಯಾಂಡ್ ವರ್ಕ್ ಅಲ್ಲ, ಮಿಷನ್ ವರ್ಕು. ನಾನು ಸಿಂಪಲ್ಲಾಗಿ ಹಾಕಿ ಅಂತ ಹೇಳಿದೆ, ಆದರೆ ನಮ್ಮ ಟೈಲರು ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿತಾರೆ. ಮತ್ತು ವರ್ಕ್ ಏನಾದರೂ ಹೇಳಿದ್ರು ಅವರೇ ಆರಿಸಿ ಚೆನ್ನಾಗಿ ಹಾಕ್ತಾರೆ. ಇದನ್ನು ನಾನೇನು ಆರಿಸಿರ್ಲಿಲ್ಲ ವರ್ಕು, ಅವ್ರಿಗೆ ಹೇಳಿ ಬಂದಿದೆ, ಸರ್ ನಿಮಗೆ ಯಾವುದು ಡಿಸೈನ್ ಇಷ್ಟ ಆಗಿದೆ ಅದನ್ನೊಂದು ಸಿಂಪಲ್ಲಾಗಿ ಹಾಕಿ ಅಂತ. ಫ್ರೆಂಡ್ಸ್, ಇದಕ್ಕೆ ಬಂದು 1800 ಹೇಳಿದ್ದಾರೆ. ನಾನು 1300-200 ಹಾಕಿ ಸಾಕು ಅಂತ ಹೇಳಿದೆ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ಇದೇನು ರೇಷ್ಮೆ ಸ್ಯಾರಿ ಇಲ್ಲ, ಮಾಮೂಲಿ ನಾರ್ಮಲ್ ಸ್ಯಾರಿ. ನಾನು ನೋಡಿ ಫ್ರೆಂಡ್ಸ್ ಸೆರಗಿ ಈ ಥರ ಇದೆ. ಇದನ್ನು ನಾನು ಕಲ್ಲರ್ ನೋಡಿನೇ ಇಷ್ಟ ಆಗಿ ತೊಗೊಂಡಿದ್ದೆ. ನನ್ನ ಮಗಳಿಗೊಂದು ನನಗೊಂದು, ನಾವಿಬ್ಬರು ಒಂದೇ ಥರ ತೊಗೊಂಡಿದ್ವಿ. ಆಮೇಲೆ ಫ್ರೆಂಡ್ಸ್, ನಾನು ಅವತ್ತೊಂದು ಬ್ಲೂ ಕಲರ್ ಸೀರೆ ಉಟ್ಕೊಂಡಿದ್ದಲ್ಲ, ಅದು ಇದು ಮತ್ತು ಇನ್ನೊಂದು ಕಾಟನ್ ಸ್ಯಾರಿ, ಅದನ್ನು ನಾನು ಸಂಕ್ರಾಂತಿಗೆ ಉಟ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನೇನು ಅವಾಗವಾಗ ಹೋಗ್ತಾರಲ್ಲ, ಯಾವಾಗಾದರೂ ಒಂದು ಸರಿ 2-3 ತಂದರೆ ಅದನ್ನೇ ಸ್ಟಿಚ್ ಮಾಡಿಸಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ನೋಡಿ, ನನಗೆ ಇದು ಹೂವು ತುಂಬ ಇಷ್ಟ ಆಯಿತು, ತಾವರೆ ಹೂವು. ನಂದು ಇನ್ನೂ ಒಂದು ಸ್ಯಾರಿಲಿ ಯಾವುದ್ರಲ್ಲ ಇರಬೇಕು. ಹಂಗಾಗಿ ಫ್ರೆಂಡ್ಸ್, ನಾನು ರೇಷ್ಮೆ ಸೀರೆ ಆದ್ರೂ ಅಷ್ಟೇ ಅತಿ ಜಾಸ್ತಿಯಾಗಿ ನಾನು ವರ್ಕ್ ಮಾಡಿಸಲ್ಲ. ಯಾಕಂದರೆ ನಾವು ಅದನ್ನು ಮಡಚಿ ಇಟ್ಬಿಡ್ತೀವಿ, ಜಾಸ್ತಿ ಉಡಲ್ಲ. ಇದಕ್ಕೂ ನಾನು ಅವ್ರಿಗೆ ಸಿಂಪಲ್ಲಾಗಿ ಸರ್ ಒಂದು 800 ಇಲ್ಲ 1000 ಹಾಕಿ ಅಂತ ಹೇಳಿದೆ. ಅವರು ಏನು ಮರ್ತ್ಕೊಂಡ್ರೋ ಏನೋ ಗೊತ್ತಿಲ್ಲ, ಇರಲಿ ಬಿಡಿ ಮೇಡಮ್ ಹಾಕಿದ್ದೀವಿ ಅಂತ ಹೇಳಿದ್ರು. ಬಿಲ್ಲೆಲ್ಲ ಕೊಟ್ಟರು. ನೋಡಿ ಫ್ರೆಂಡ್ಸ್, ಇದು ಮಿಷನ್ ವರ್ಕು, ಹ್ಯಾಂಡ್ ವರ್ಕ್ ಅಲ್ಲ. ಆದರೆ ಫ್ರೆಂಡ್ಸ್, ಇದು ದೂರಕ್ಕೆ ಸೇಮ್ ಟು ಸೇಮ್ ಹ್ಯಾಂಡ್ ವರ್ಕ್ ಥರನೇ ಕಾಣುತ್ತೆ. ನನ್ನ ಬ್ಲೌಸ್ ಎಲ್ಲ ಅವರೇ ಹೊಲಿಯೋದು. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲರೂ, ಮೇಡಮ್ ನಿಮ್ಮದು ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲಿತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಯಾವಾಗೇ ಬ್ಲೌಸ್ ಹೊಲಿಸ್ಲಿ ನಾನು ಅದಕ್ಕೊಂದು ಏನಾದರೂ ಡಿಸೈನ್ ಹುಡುಕ್ತೀನಿ. ಯಾಕೆ ಗೊತ್ತಾ, ನನಗೆ ಅದೇ ಇಷ್ಟ. ಮತ್ತು ನನಗೆ ಫ್ರೆಂಡ್ಸ್ ಫ್ಲವರ್ ಹೂವು ಇರೋ ಡ್ರೆಸ್ ಪೀಸ್ ಆಗಿರ್ಬೋದು, ಹೂವು ಇರೋ ಬಟ್ಟೆ ಇರೋದು, ಅದನ್ನೇ ನಾನು ಜಾಸ್ತಿ ಥಿಂಕ್ ಮಾಡೋದು. ಆಮೇಲೆ ಫ್ರೆಂಡ್ಸ್,
ಅದೆಲ್ಲ ವಿಶ್ ಮಾಡಿ ಫ್ರೆಂಡ್ಸ್. ನಾನಿನ್ನು ಮನೆಗೆ ಬಂದು ಏನು ಮಾಡಲಿಲ್ಲ, ಯಾಕೆ ಗೊತ್ತಾ, ಅಲ್ಲೇ ನಮಗೆ ಟಯರ್ಡ್ ಆಗೋಗಿತ್ತು. ನಿನ್ನೆ ಪೂರ್ತಿ ಸಂದುವೆ ಫ್ರೆಂಡ್ಸ್, ನಮಗೆ ಕೆಲಸ ಮಾಮೂಲಿ ಕೆಲಸ ಮಾಡ್ತಾಯಿದ್ದೋ. ಆದರೆ ನಿನ್ನೆ ಒಂದು ಏನು ಖುಷಿಯಿಂದ ಎಲ್ರಿಗೂ, ಆಮೇಲೆ ಫ್ರೆಂಡ್ಸ್ ನಾನು ಬರಬೇಕಾದ್ರೆ ರೋಡಲ್ಲಿ ಪೊಲೀಸವರು ಡ್ರೈವಿಂಗ್ ಮಾಡ್ಕೊಂಡು ಅಲ್ಲಿ ಸಿಗ್ನಲಲ್ಲಿ ಸ್ಟಾಪ್ ಮಾಡಿದರು. ನಾನು ಅವ್ರಿಗೆ ಹ್ಯಾಂಡ್ ಕೊಟ್ಟು ವಿಶ್ ಮಾಡಿಬಿಟ್ಟು ಬಂದೆ. ನಾನು ಬರೋ ರೋಡಲ್ಲೇ ನಿಲ್ಲಿಸಿದ್ರು ಗಾಡಿನ, ನಾನು ಅಲ್ಲಿ ಗಾಡಿ ಸ್ಟಾಪ್ ಆಯಿತು, ಅದಕ್ಕೆ ನಾನು ಅವ್ರಿಗೂ ವಿಶ್ ಮಾಡಿಬಿಟ್ಟು ಬಂದೆ. ಅದು ನನಗೊಂಥರ ಖುಷಿ. ನೆನ್ನೆ ಎಲ್ಲ ನಂದು ಹೊಸ ವರ್ಷದ್ದು ಇದೇ ಆಗಿದೆ ಫ್ರೆಂಡ್ಸ್. ನನ್ನ ಮಗಳಿಗೆ ರಜೆ ಇತ್ತು, ಅವಳು ಟೆಂಪಲ್ಗೆ ಹೋಗಿ ಬಂದು ಅವಳು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಮನೇಲೇ ಇದ್ಲು, ಅವ್ರದ್ದು ರಜೆ ಇತ್ತು. ನಾನು ರಜೆ ತಗೊಂಡಿದ್ದೆ ಫ್ರೆಂಡ್ಸ್, ಖಂಡಿತ ಮನೇಲಿ ಇರ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ಹೊಸ ವರ್ಷ ಅಲ್ವ, ಯಾವುದಾದ್ರೂ ಟೆಂಪಲ್ಗೆ ಹೋಗ್ತಾಯಿದ್ದೆ, ಇಲ್ಲಿ ಯಾವುದಾದ್ರೂ ಪ್ಲೇಸ್ಗೆ ಹೋಗ್ತಾಯಿದ್ದೆ ಬಿಡಿ ನಾನು ಮನೇಲಿ ಇದ್ದಿದ್ರೆ ಫ್ರೆಂಡ್ಸ್. ನಾನು ಮೊದಲು ಆಫೀಸಲ್ಲಿ ಕೆಲಸ ಮಾಡೋವಾಗ ಏನಾಗ್ತಾಯಿತ್ತು ಅಂದರೆ, ಅದು ಗೌರ್ಮೆಂಟ್ ಲೀವ್ ಥರ ಕೊಡ್ತಾಯಿದ್ರು ನಮಗೆ ನ್ಯೂ ಇಯರ್ದ. ಆ ಟೈಮಲ್ಲಿ ನಾವು ಒಂದು ವರ್ಷ ಬಂದು ನಮ್ಮ ಇಡೀ ಟೀಮೆಲ್ಲ ಒಂದು 20 ಜನ ಮೈಸೂರಿಗೆ ಹೋಗಿದ್ವಿ, ಮತ್ತು ಕೋಟಿಲಿಂಗೇಶ್ವರಕ್ಕೆ ಒಂದು ವರ್ಷ ಹೋಗಿದ್ವಿ. ಈ ಥರ ನಾವು ಮೊದಲೇ ಸ್ಕೆಚ್ ಹಾಕೋದು. ಯಾಕಂದರೆ ಫ್ರೆಂಡ್ಸ್, ನಮಗೆ ಅಲ್ಲಿ ಗ್ಯಾರಂಟಿ ರಜೆ ಇದೆ ಅಂತ ಗೊತ್ತಾಗ್ತಾಯಿತ್ತು. ಇಲ್ಲಿ ಹಾಸ್ಪಿಟ್ಲ್ ವರ್ಕಲ್ಲಿ ಫ್ರೆಂಡ್ಸ್ ಯಾರಿಗೂ ಗೌರ್ಮೆಂಟ್ ಲೀವ್ ಸಿಗೋಲ್ಲ. ಯಾಕೆಂದರೆ ನಾವು ತೊಗೊಂಡ್ರೆ ಬೇರೆ ದಿನವೇ ವೀಕ್ ಆಫ್ ತಗೋಬೇಕು, ಆ ದಿನ ಹೋಗಿ ವರ್ಕ್ ಮಾಡಬೇಕು. ಆ ಥರ ಆಗಿ ನನಗೆ ಇಲ್ಲಿ ನಾನು ಕೆಲಸಕ್ಕೆ ಹೋಗಿದೆ. ನನಗಂತೂ ಹೊಸ ವರ್ಷದ ದಿವಸ ಫ್ರೆಂಡ್ಸ್ ಫುಲ್ ಖುಷಿ ಆಯಿತು. ಚೇಂಜಸ್ ಏನು ಅಂದರೆ ಫ್ರೆಂಡ್ಸ್, ಏನು ಜೀವನದಲ್ಲಿ ಚೇಂಜಸ್ ಇರುತ್ತೆ ಹೇಳಿ? ಏನಾದರೂ ಸ್ವಲ್ಪ ಚೇಂಜಸ್ಸು ದೇವರೇ ಮಾಡಬೇಕು ನಮ್ಮ ಜೀವನದಲ್ಲಿ. ಯಾವುದಾದ್ರೂ ನಮ್ಮ ಜೀವನದಲ್ಲಿ ಒಂದು ಕೆಲಸದ್ದಾಗಿರ್ಬೋದು, ಇನ್ನು ಮಾಮೂಲಿ ಫ್ರೆಂಡ್ಸ್ ನೋಡಿ, ಒಬ್ಬೊಬ್ಬರು ಲೈಫಲ್ಲಿ ಚೇಂಜ್ ಆಗಿ, ಒಬ್ಬರು ಏನಂತಾರೆ ಗೊತ್ತಾ ಫ್ರೆಂಡ್ಸ್, ಹೊಸ ವರ್ಷದಲ್ಲಿ ಒಂದು ಅಂಗಡಿ ಓಪನ್ ಮಾಡ್ತಾರೆ, ಇಲ್ಲ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತಾರೆ, ಇಲ್ಲ ಚಿಲ್ಲರೆ ಅಂಗಡಿ ಓಪನ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಅವರು ಮೊದಲೇ ಪ್ಲಾನ್ ಹಾಕ್ಕೊಂಡಿರ್ತಾರೆ, ಈ ಹೊಸ ವರ್ಷದ ದಿವಸ ನಾನು ಏನಾದರೂ ಮಾಡಬೇಕು, ಇಲ್ಲ ಅಕಸ್ಮಾತ್ ಹೊಸ ಮನೆಗೆ. ಈಗ ಫ್ರೆಂಡ್ಸ್ ಧನುರ್ಮಾಸ ನಡೀತಾ ಇದೆ. ಒಬ್ಬೊಬ್ಬರು ಈಗ ಮಕ್ಕಳಿಗೆ ಏನಾದರೂ ಒಂದು ಹೆಸರಿಡೋದು, ಇಲ್ಲ ಏನೋ ಒಂದು ಫ್ರೆಂಡ್ಸ್ ಒಬ್ಬೊಬ್ಬರು ಸ್ಕೆಚ್ ಹಾಕ್ಕೊಂಡಿರ್ತಾರೆ. ಏನಂತ ಅಂದರೆ ಏನಾದರೂ ಹೊಸ ವರ್ಷದ ದಿವಸನೇ ಮಾಡಬೇಕು ಅಂತ. ಇನ್ನು ಸ್ವಲ್ಪ ಜನ ನೋಡಿದ್ದೀರ ಫ್ರೆಂಡ್ಸ್, ಟ್ರಿಪ್ ಹೋಗೋರು ಇರ್ತಾರೆ. ನಾವು ನ್ಯೂ ಇಯರ್ ದಿನ ಟ್ರಿಪ್ ಹೋಗಬೇಕು ಅಂದರೆ ಫ್ರೆಂಡ್ಸ್, ನಾವು ಹೋಗಿದ್ವಿ ಊಟಿಗೆ. ನಾವು ಕ್ರಿಸ್ಮಸ್ ಹಿಂದೆ ಹೋಗಿದ್ದೋ, 23-24 ಹೋಗಿ, ನಾವು 25ಕ್ಕೆ ಕ್ರಿಸ್ಮಸ್ಗೆ ಇಲ್ಲೇ ಇದ್ವಿ ನಮ್ಮ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂಥರ ಏನಾದರೂ ಇಟ್ಕೊಂಡಿದ್ರು. ಆಮೇಲೆ ಫ್ರೆಂಡ್ಸ್ ನೋಡಿ, ವೀಡಿಯೋದಲ್ಲಿ ಹಾಕಿರ್ತಾರೆ ಎಲ್ಲರೂ, ನಾವು ಹೊಸ ವರ್ಷ ದಿವಸ ಅಲ್ಲಿದ್ವಿ ಇಲ್ಲಿದ್ವಿ ಎಲ್ಲೋ ಅಂತ ಪಾರ್ಟಿ ಮಾಡಿದ್ವಿ. ಟ್ರಿಪ್ಪು ಹೋಗಬೇಕು ಅಂದರೆ ಫ್ರೆಂಡ್ಸ್ ಒಂದು ದಿವಸ 2 ದಿವಸನಾದರೂ ನಮಗೆ ಬೇಕೇ ಬೇಕು. ಆದರೆ ಫ್ರೆಂಡ್ಸ್, ನಾನೇನಾದರೂ ನ್ಯೂ ಇಯರ್ ದಿವಸ ರಜೆ ಇದ್ದರೆ ಖಂಡಿತ ನಾನು ಟೆಂಪಲ್ಗೆ ಹೋಗ್ತಾಯಿದ್ದೆ ಫ್ರೆಂಡ್ಸ್. ಯಾಕೆಗಂತ ನಂದು ಧರ್ಮಸ್ಥಳ ಮತ್ತು ರಾಘವೇಂದ್ರ ಟೆಂಪಲ್ ಪೆಂಡಿಂಗ್ ಇತ್ತು, ಎಲ್ಲಿಗಾದರೂ ಒಂದು ಹೋಗ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಇನ್ನೊಬ್ಬರು ನನ್ನ ಜೊತೆ ಇರೋರು ತಗೊಂಡ್ರು, ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ ಫ್ರೆಂಡ್ಸ್. ಹಂಗಾಗಿ ನ್ಯೂ ಇಯರ್ ದಿವಸ ನನಗೆ ಕೆಲಸ ಮಾಡ್ತಾಯಿದ್ದೆ, ಬೇರೆ ಕಡೆ ಹೋಗಿ ಏನು ಎಂಜಾಯ್ ಮಾಡಲಿಲ್ಲ. ಅಷ್ಟು ಬಿಟ್ಟರೆ ವರ್ಕಲ್ಲೇ ಇದೆ. ಆದರೆ ವರ್ಕಲ್ಲೇ ನಾನು ಸ್ವಲ್ಪ ಎಲ್ಲರಿಗೂ ವಿಶ್ ಮಾಡಿದ್ನಲ್ಲ, ಅದೇ ಒಂಥರ ನನಗೆ ಖುಷಿ ಆಯಿತು. ಎಲ್ಲ ಕಡೆ ಓಡಾಡ್ಕೊಂಡು ಅವ್ರಿಗೆಲ್ಲ ವಿಶ್ ಮಾಡ್ಕೊಂಡು ಅವರು ನಮಗೆ ವಿಶ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತಲ್ಲ. ಹಂಗಾಗಿ ನಾನು ಈ ವರ್ಷದಲ್ಲಿ ಫ್ರೆಂಡ್ಸ್ ನಾನೇನು ರಜಾ ಇಲ್ಲ, ಮಾಮೂಲಿ ವರ್ಕ್ ಪ್ಲೇಸಲ್ಲೇ ತುಂಬ ಖುಷಿಯಾಗಿದ್ದೆ. ಇನ್ನು ಸಾಯಂಕಾಲ ಬಂದು ಫ್ರೆಂಡ್ಸ್ ನಾನು ಏನು ಮಾಡಲಿಲ್ಲ, ವೀಡಿಯೋ ಮಾಡಲಿಲ್ಲ, ಮತ್ತು ಇನ್ನೊಂದು ನಾನು ಊಟನೇ ಮಾಡಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಟಯರ್ಡ್ ಆಗಿದ್ದು. ಅಲ್ಲಿ 4 ಗಂಟೆಗೆ ಊಟ ಮಾಡಿದ್ದೆ, 3:30 ಅನ್ಕೊಳ್ಳಿ ನಾನು ಮಧ್ಯಾಹ್ನದ ಊಟ ತಿಂದಾಗಲೇ. ಹಂಗಾಗಿ ಫ್ರೆಂಡ್ಸ್ ಎಲ್ರಿಗೂ ಹೊಸ ವರ್ಷದಲ್ಲಿ ಏನಾದರೂ ವಸ್ತುವನ್ನು ಮಾಡಿದರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಒಬ್ಬರು ಬಟ್ಟೆ ಅಂಗಡಿ ಏನಾದರೂ ಒಂದು ಓಪನ್ ಮಾಡಿರ್ತಾರೆ ಫ್ರೆಂಡ್ಸ್ ಎಲ್ಲರೂ. ಈಗ ನಾವು ಯಾರು ಮಾಡಲಿಲ್ಲ ಅಂದರೆ ಬೇರೆಯವ್ರು ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲರೂ ಒಂದೊಂದು ಹೊಸ ವರ್ಷದಲ್ಲಿ ನೆನ್ಪಿಟ್ಕೊಂಡಿರ್ತಾರೆ. ಆದರೆ ಫ್ರೆಂಡ್ಸ್ ನಾವು ಏನೇ ಮಾಡಿದ್ರು ನಮ್ಮದು ಹಳೇದು ಏನೇನು ವ್ಯವಹಾರ ಇರುತ್ತೆ, ಏನೇನು ಚೀಟಿದಿರ್ಬೋದು, ಕೆಲಸದ್ದಿರ್ಬೋದು, ಬಾಡಿಗೆ ಕಟ್ಟೋದಿರ್ಬೋದು, ಹೊಸ ವರ್ಷ ಅಂತ ನಮಗೆ ಇದು ಯಾವುದೂ ಚೇಂಜ್ ಆಗೋಲ್ಲ. ಏನಂದರೆ ಓನರ್ಗಳು ಹೊಸ ವರ್ಷ ಬಂದ ತಕ್ಷಣ ಏನು ಬಾಡಿಗೆ ಜಾಸ್ತಿ ಮಾಡೋದು ಆ ಥರ ಇರೋಲ್ಲ. ಅವ್ರು ವರ್ಷಕ್ಕೊಂದ್ಸಲ ಮಾಮೂಲಿ ಮಾಡ್ತಾರಲ್ಲ ಫ್ರೆಂಡ್ಸ್, ಅದೇ ಇರುತ್ತೆ. ಇದು ನನ್ನ ಹೊಸ ವರ್ಷದ ದಿವಸ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ನನ್ನ ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡಿದರು ವಿಶ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 1:30 ತನಕ ಕೂತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಎಲ್ಲರದ್ದು ಫೋನ್ ಬರ್ತಾನೇ ಇದೆ. ಈಗ 15-16 ಇಯರ್ಸಿಂದ ನಾವು ವರ್ಕ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈಗ ಮನೆ ರಿಲೇಷನ್ ಅಲ್ಲದೇ ನಮಗೆ ಹೊರಗಡೆ ಫ್ರೆಂಡ್ಸ್ಗಳು ಜಾಸ್ತಿ ಆಗಿರ್ತಾರೆ. ನೀವಾಗಲಿ ನಾವಾಗಲಿ ಫ್ರೆಂಡ್ಸ್, ಎಲ್ಲಾದರೂ ನಾವೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಸ್ವಲ್ಪ ಪರಿಚಯನೂ ಜಾಸ್ತಿ ಆಗುತ್ತೆ, ಫ್ರೆಂಡ್ಶಿಪ್ಪು ಜಾಸ್ತಿ ಆಗುತ್ತೆ, ಅಲ್ಲಿ ನಮಗೆ ಜನ ಪರಿಚಯ ಆಯ್ತಾರೆ. ಹಂಗಾಗಿ ಫ್ರೆಂಡ್ಸ್ ನಾನಂತೂ ನ್ಯೂ ಇಯರ್ ದಿನ 12 ಗಂಟೆಯಿಂದ 1:30 ತನಕ ಕೂತಿ ಫ್ರೆಂಡ್ಸ್. ನನಗೆ ಟಯರ್ಡ್ನೆಸ್ ಇತ್ತು, ಆದರೆ ಫೋನ್ ಬರ್ತಾನೆ ಇರುತ್ತಲ್ಲ. ಈಗ ನೋಡಿ, ಈಗ ಫೋನ್ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅವತ್ತು 1:45 ತನಕ ಕೂತಿದ್ದೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಾನು ಎಲ್ರಿಗೂ ಫೋನ್ ಯಾವ್ಯಾವ್ದು ಬರುತ್ತೆ ಅದಕ್ಕೆಲ್ಲ ವಿಶ್ ಮಾಡೋದು. ಅವ್ರು ಏನು ವಿಶ್ ಮಾಡ್ತಾರೆ. ಮತ್ತು ಫ್ರೆಂಡ್ಸ್ ಮೆಸೇಜ್ ಅಂತೂ ಒಂದು ಕಡೆಯಿಂದ ಬತ್ತಾಯಿತು. ನಾನು ಆದರೆ ಫ್ರೆಂಡ್ಸ್ 1:40 ತನಕ ನಿದ್ದೆಗೆಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕು 8 ಗಂಟೆಗೆ. ಆ ಥರ ನಾನು ಮಾಡಿದೆ ಫ್ರೆಂಡ್ಸ್. ಅಲ್ಲಿ ತನಕ ಇದು ಮಾಡಿದೆ, ಮೆಸೇಜ್ ಹಾಕೋದು, ಅದು ಕಾಲ್ ಪಿಟ್ ಮಾಡೋದು, ಮತ್ತು ಯಾರ್ಯಾರು ನನಗೆ ವಿಶ್ ಮಾಡ್ತಾರೆ ಅವ್ರಿಗೆಲ್ಲ ಮೆಸೇಜ್ ಹಾಕೊಂಡು ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಂಡೆ. ಆಮೇಲೆ ಫ್ರೆಂಡ್ಸ್ ಇನ್ನು ಮಾರ್ನಿಂಗ್ ಅಂತೂ ಫ್ರೆಂಡ್ಸ್ ಮತ್ತೆ ನಾನು ಮೊಬೈಲ್ ನೋಡಿದ್ದು, ನಂದು ಕೆಲಸದ್ದೆಲ್ಲ ಮುಗಿದ ಮೇಲೆ ಕೂತ್ಕೊಂಡು ನಾನೇನು ಮಾಡಿದೆ, ಯಾರ್ಯಾರು ನನಗೆ ಮೆಸೇಜ್ ಹಾಕಿದ್ದಾರೆ. ನಾನು ಆಲ್ರೌಂಡು ಫ್ರೆಂಡ್ಸ್, ಎಲ್ಲಿ ಕೆಲಸ ಮಾಡಿದ್ದೀನಿ, ಹಳೆ ನಂಬರ್ ಎಲ್ಲೆಲ್ಲಿ ವಾಟ್ಸಪ್ಪಲ್ಲಿ ಏನು ಬರುತ್ತೆ ಫ್ರೆಂಡ್ಸ್, ನಾನು ಏನಿಲ್ಲ
ಒಂದು ಸರಿ ಮೆಸೇಜ್ ಹಾಕೋದನ್ನ ಅದ್ರಲ್ಲಿ 5 ಜನಕ್ಕೆ ಎಷ್ಟು 10 ಜನಕ್ಕೆ ಹೋದ್ರೆ 10 ಜನಕ್ಕೆ 5 ಜನ ಎಲ್ರಿಗೂ ಸೆಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನಂತೂ ನನ್ನ ಹೊಸ ವರ್ಷನ ಈ ಥರ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ನೀವೆಲ್ಲ ಯಾವ ಥರ ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ರಿಗೂ ಒಂದು ಆ ದಿನ ಆ ವರ್ಷ ಅನ್ನೋದು ಎಲ್ರಿಗೂ ಖುಷಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ನಮ್ದು ಕಷ್ಟ ಸುಖ ಯಾವಾಗಲೂ ಇದ್ದೇ ಇರುತ್ತೆ. ಅದ್ರ ಮಧ್ಯೆ ನಾವು ಇದನ್ನು ನೋಡಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನಂತೂ ನ್ಯೂ ಇಯರ್ ದಿವಸ 1:30 1:45 ತನಕ ಮಲಗಲಿಲ್ಲ. ಎಲ್ರಿಗೂ ಮೆಸೇಜ್ ಹಾಕ್ತೆ, ವಿಶ್ ಮಾಡಿದೆ. ನನಗೂ ಅವರಿಂದ ವಿಶ್ ಬಂತು. ನಾನು ತುಂಬ ಹ್ಯಾಪಿಯಾಗಿ ತುಂಬ ಖುಷಿಪಟ್ಟೆ ಫ್ರೆಂಡ್ಸ್. ನಾವು ಯಾರಿಗಾದ್ರೂ ವಿಶ್ ಮಾಡಿದಾಗ ಅವ್ರು ನಮಗೆ ರಿಟರ್ನ್ ವಿಶ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಂಗಾಗಿ ನಾನು ತುಂಬಾ ಖುಷಿ ಇದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಹೊಸ ವರ್ಷದಲ್ಲಿ ನೀವು ಯಾರೆಲ್ಲ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀರಿ ಅದೆಲ್ಲ ಆ ದೇವರು ನಿಮಗೆ ನಿಮ್ಮ ಆಸೆನ ನೆರವೇರಿಸಲಿ, ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಇನ್ನೂ ಹೆಚ್ಚು ನಿಮಗೆ ಗೌರವ ಸಿಗಲಿ, ಮತ್ತು ನಿಮಗೆ ಇನ್ನೂ ಚೆನ್ನಾಗಿ ಸಂಬಳ ಸಿಗಲಿ, ನೀವು ನೆಮ್ಮದಿಯಾಗಿರಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಫ್ರೆಂಡ್ಸ್. ಎಲ್ಲರ ಜೀವನದಲ್ಲೂ ಎಲ್ಲ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಈ ಹೊಸ ವರ್ಷದಲ್ಲಿ ಯಾರೆಲ್ಲ ಹೊಸ ಪ್ರಾಜೆಕ್ಟು ಹೊಸದೇನೇ ಓಪನ್ ಮಾಡಿರಲಿ, ನೀವೇನೇ ಹೊಸದೊಂದು ಆಸೆ ಇಟ್ಕೊಂಡಿದ್ರು ಆ ಆಸೆನ ದೇವರು ಆದಷ್ಟು ಬೇಗ ನಿಮಗೆಲ್ಲ ಹಾರೈಸಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.